ಒಂಚೂರು ಬಂದಿರಲ್ಲ ತಟ್ಟೆ ಸಾಲುತ್ತಾ ನಿಮ್ಮ ಕಾಲಿಗೆ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ ಭೀಮ್ನ ಅಮಾವಾಸ್ಯೆ ಇರೋದ್ರಿಂದ ಭೀಮ್ನ ಅಮಾವಾಸ್ಯೆ ನಾನು ಹೇಗೆ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ನಾನು ಅಂತ ನಿಮಗೂ ಸ್ವಲ್ಪ ತೋರಿಸ್ತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಅಕ್ಷತೆ ಮಾಡ್ಕೊತಾ ಇದ್ದೀನಿ. ಅಕ್ಷತೆಗೆ ಫಸ್ಟು ಅರಿಶಿನ ಮತ್ತು ಸ್ವಲ್ಪ ಅಕ್ಕಿ ನೀರು ಹಾಕ್ಕೊಂಡು ಅಕ್ಷತೆ ಮಾಡ್ಕೊತಿದ್ದೀನಿ. ಒಬ್ಬರು ತುಪ್ಪ ಹಾಕ್ತಾರೆ, ತುಪ್ಪ ಹಾಕಿದ್ರೆ ಚೆನ್ನಾಗಿ ಅಕ್ಷತೆ ಬೀಳಲ್ಲ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಅದಾದ ನಂತರ ನಾನು ಆರತಿ ರೆಡಿ ಮಾಡ್ಕೊತಾ ಇದ್ದೀನಿ. ಆರತಿಗೆ ಏನೇನು ಹಾಕ್ತಾರೆ ಅಂತ ಸ್ವಲ್ಪ ಡೌಟ್ ಇರುತ್ತೆ. ಒಬ್ಬರು ಕುಂಕುಮ ಹಾಕಿ ಆರತಿ ಮಾಡಿಬಿಡ್ತಾರೆ. ಸೊ ಹಂಗೆ ಮಾಡಬಾರ್ದು. ಫಸ್ಟು ಸುಣ್ಣ ಹಾಕ್ಬಿಟ್ಟು ನೆಕ್ಸ್ಟ್ ಅದಾದ್ಮೇಲೆ ಅರಿಶಿನ ಪುಡಿ ಹಾಕಿದ್ರೆ ಅದೇ ನ್ಯಾಚುರಲ್ ಆಗಿ ರೆಡ್ ಕಲರ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾನು ಹಿಂಗೆ ಮಾಡ್ತಾ ಇದ್ದೀನಿ. ಒಬ್ರಿಗೆ ಡೌಟ್ ಇರುತ್ತಲ್ಲ, ಸೊ ಆರತಿ ಹೆಂಗೆ ಮಾಡೋದು, ರೆಡ್ ಹೆಂಗಾಗುತ್ತೆ ಅಂತ ಒಬ್ರು ಅದಕ್ಕೆ ಗೊತ್ತಿಲ್ದೇ ಅದನ್ನ ಅರಿಶಿನ ಪುಡಿ ಹಾಕೋ ಬದಲು ಕುಂಕುಮ ಹಾಕ್ಬಿಡ್ತಾರೆ, ಡೈರೆಕ್ಟ್ ಕೆಂಪು ಆಗ್ಬಿಡುತ್ತೆ ಅಂದ್ಬಿಟ್ಟು. ಸೊ ಹಂಗೆ ಮಾಡ್ಕೋಬಾರ್ದು. ಸೊ ಹಿಂಗೆ ಮಾಡಬೇಕು ಆರತಿನ. ಅಂದರೆ ಅರಿಶಿನ ಮತ್ತು ಸುಣ್ಣ ಹಾಕಿದ್ರೆ ಅದೇ ನ್ಯಾಚುರಲ್ ಆಗಿ ಆರತಿ ರೆಡಿ ಆಗುತ್ತೆ, ಅಂದರೆ ಮಾಡ್ಕೊಳ್ಳೋದು. ನೆಕ್ಸ್ಟ್ ಅದಾದಮೇಲೆ ಒಂದು ತಟ್ಟೆಗೆ ಅಕ್ಕಿ ಇಟ್ಕೊತಿದ್ದೀನಿ. ಅಕ್ಕಿ ಹಾಕ್ಕೊಂಡು ನೆಕ್ಸ್ಟ್ ಅದಾದ ನಂತರ ಒಂದು ಎಲೆ ತೊಗೊತಾ ಇದ್ದೀನಿ, ವಿಳ್ಯದೆಲೆನ. ಇದು ಏನಪ್ಪ ಅಂತಂದರೆ ಶಿವ ಪಾರ್ವತಿ ರೂಪ ಅಂತ ಅಂದ್ಬಿಟ್ಟು ನಾವು ಭೀಮ್ನ ಅಮಾವಾಸ್ಯೆ ವ್ರತ ಸ್ಟಾರ್ಟ್ ಮಾಡೋದು. ಒಂದು ದೊಡ್ಡದು ಒಂದು ಚಿಕ್ಕದು ಇರ್ತಾರೆ ಕೆಲವರು, ನಾನು ಹಂಗೆ ಇಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಇಟ್ಕೋಬೇಕು ವಿಳ್ಯದೆಲೆಗೆ. ನೆಕ್ಸ್ಟ್ ಅದಾದಮೇಲೆ ಅಕ್ಕಿಗೂ ಅರಿಶಿನ ಕುಂಕುಮ ಇಡಬೇಕು. ನಾನು ಇಟ್ಕೊತಿದ್ದೀನಿ ನೋಡಿ, ಹಿಂಗೆ ಇಟ್ಕೊಂಡು ನೆಕ್ಸ್ಟು ಅಕ್ಷತೆನೂ ಇಟ್ಕೊಂಡೆ, ಸ್ವಲ್ಪ ಅಕ್ಷತೆ ಇಟ್ಕೊಂಡು ಆಮೇಲೆ ನಾನು ಎಣ್ಣೆ ಮತ್ತು ಬತ್ತಿ ಹಾಕಿಟ್ಟಿದ್ದೆ ಫಸ್ಟನ್ನೇ ದೀಪಕ್ಕೆ, ಅದನ್ನು ಇಟ್ಕೊತಿದ್ದೀನಿ ನೋಡಿ. ಒಂದು ಎಲೆ ದೊಡ್ಡದು ಒಂದು ಚಿಕ್ಕದು ಇಟ್ಟಿದ್ವಲ್ಲ ಅದಕ್ಕೆ ಇಟ್ಕೊಂಡೆ. ನೆಕ್ಸ್ಟ್ ಅದಾದಮೇಲೆ ಅರಿಶಿನ ಕುಂಕುಮ ಎಲ್ಲ ದೀಪಕ್ಕೆ ಹಚ್ಕೊಂಡ್ಬಿಟ್ಟು ನೆಕ್ಸ್ಟ್ ದೀಪ ಅಲಂಕಾರ ಮಾಡ್ಕೋಬೇಕು. ಹೂವು ಮತ್ತು ಇನ್ನೂ ಏನೇನೋ ಅಲಂಕಾರ ಮಾಡ್ತಾರೆ, ಅಂದರೆ ಬ್ಲೌಸ್ ಪೀಸ್ ಎಲ್ಲ ಇಟ್ಟು ಮಾಡ್ತಾರೆ. ನಾನು ಈ ಥರ ಸಿಂಪಲಾಗಿ ಮಾಡಿಕೊಂಡೆ. ನೆಕ್ಸ್ಟು ಕಂಕಣ ಅಂತಾರಲ್ಲ ಅದನ್ನು ಕಟ್ಕೊಳ್ಳೋಕ್ಕೆ ನಾನು ಈ ಥರ ಅರಿಶಿನದ ದಾರ ತೊಗೋಬೇಕು. ಅರಿಶಿನದ ದಾರ ತೊಗೊಂಡು 5 ಎಳೆ ತೊಗೋಬೇಕು. 5 ಎಳೆ ತೊಗೊಂಡ್ಬಿಟ್ಟು 9 ಗಂಟೆ ಹಾಕ್ಕೋಬೇಕು. ನಾನು ನೋಡಿ 9 ಗಂಟೆ ಹಾಕ್ಕೊತಾ ಇದ್ದೀನಿ. ಫಸ್ಟು 9 ಗಂಟೆ ಹಾಕ್ಕೊಳ್ಳಿ, ಎರಡಕ್ಕೂ 9 ಗಂಟೆ ಹಾಕ್ಕೊಂಡು ನೆಕ್ಸ್ಟ್ ಅದಾದ ನಂತರ ಒಂದು ಸೇವಂತಿಗೆ ಹೂವು ತೊಗೊಂಡು ಈ ಥರ ಕಟ್ಕೊತಿದ್ದೀನಿ ನೋಡಿ, ಈ ಥರ ಕಟ್ಕೋಬೇಕು. ನೆಕ್ಸ್ಟ್ ಅದಾದ ನಂತರ ಎರಡಕ್ಕೂ ಕಟ್ಕೋಬೇಕು ಈ ಥರ. ನೆಕ್ಸ್ಟ್ ನೋಡಿ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೈವೇದ್ಯಕ್ಕೆ ಅಂತ ಪಾಯಸ ಮಾಡ್ಕೊಂಡಿದ್ದೆ, ಮತ್ತು ಕಲ್ಲಂಗಡಿ ಹಣ್ಣಿತ್ತು ಅದೆಲ್ಲ ಇಟ್ಕೊಂಡು, ಹಣ್ಣುಗಳಿದ್ವು ಅದೆಲ್ಲ ಇಟ್ಕೊಂಡು ನೆಕ್ಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಆ ದೀಪನ ತೊಗೊಂಡೋಗ್ತಿದ್ದೀನಿ ನೋಡಿ. ತೊಗೊಂಡೋಗಿ ದೇವ್ರ ಮನೆಗೆ ಇಡಬೇಕು. ಕಳಸ ಸೈಡಿಗೆ ಇಟ್ಬಿಟ್ಟು ಇದನ್ನು ಮಧ್ಯಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಪೂಜೆ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಇಲ್ಲಿ ಹೂವು ಮುಡ್ಸ್ಕೊತಾ ಇದ್ದೆ. ಫಸ್ಟು ಎಲ್ಲ ಅಲಂಕಾರ ಮಾಡ್ಕೊಬಿಡೋಣ, ದೇವ್ರಿಗೆಲ್ಲ ಹೂವು ಮುಡ್ಸ್ಕೊಬಿಡೋಣ ಅಂತ. ಆದರೆ ಹೂವು ಬಿತ್ತು ನೋಡಿ, ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಇನ್ನೂ ಪೂಜೆನೇ ಸ್ಟಾರ್ಟ್ ಮಾಡಿಲ್ಲ, ಬಟ್ ಹೂವು ಬಿತ್ತು, ಇನ್ನೂ ಆಶೀರ್ವಾದ ಮಾಡ್ದಂಗೆ ಆಯಿತು ಅಂತ ತುಂಬ ಖುಷಿ ಆಯಿತು. ಮತ್ತು ಹೂವು ಇಟ್ಬಿಟ್ಟು ಅಲ್ಲೇ ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ನೆಕ್ಸ್ಟು ಅಂದರೆ ನಾವು ಸಂಜೆ ಮಾಡ್ತಿರೋದ್ರಿಂದ ಸ್ವಲ್ಪ ಕರೆಂಟ್ ಇರಲಿಲ್ಲ, ಅಂದರೂ ಹಿಂಗೆ ಬಂದಿದೆ ನೋಡಿ ವಿಡಿಯೋ. ನೆಕ್ಸ್ಟ್ ದೀಪ ಎಲ್ಲ ಹಚ್ಕೊಂಡು ನೀಟಾಗಿ ಬೇಡ್ಕೊಂಡು, ಈ ಪೂಜೆ ಎಂತಕ್ಕೆ ಮಾಡೋದು ಅಂತಂದರೆ ಗಂಡಂಗೆ ಆಯಸ್ಸು ಐಶ್ವರ್ಯ ಆರೋಗ್ಯ ಎಲ್ಲ ಸಿಗಲಿ ಅಂತ ದೇವ್ರ ಹತ್ರ ಭಕ್ತಿಯಿಂದ ಬೇಡ್ಕೋಬೇಕು. ಸೊ ಅದಕ್ಕಾಗಿ ಭೀಮ್ನ ಅಮಾವಾಸ್ಯೆ ಅಂತ ಮಾಡ್ತಾರೆ. ಫಸ್ಟು ನಾನು ಈ ಥರ ನೀಟಾಗಿ ಬೇಡ್ಕೊಂಡು ನೈವೇದ್ಯ ಎಲ್ಲ ಮಾಡಿಕೊಂಡೆ. ಸೊ ನೆಕ್ಸ್ಟ್ ಅದಾದ ನಂತರ ಪಾದ ಪೂಜೆ ಮಾಡಬೇಕಂತ ನನ್ನ ಹಸ್ಬೆಂಡ್ನ ಕರ್ಕೊಬಂದೆ. ನನ್ನ ಹಸ್ಬೆಂಡ್ ರೆಡಿಯಾಗಿದ್ದರು ಫಸ್ಟೇ. ಸೊ ನಾನು ಪೂಜೆ ಎಲ್ಲ ಮುಗಿಸೋಗಂಟ ಅವರು ಆಚೆ ಎಲ್ಲೋ ಇದ್ದರು. ಸೊ ಹಂಗಾಗಿ ಕರ್ಕೊಬಂದು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಯಾವ ಟೈಮ್ಗೆ ಪೂಜೆ ಮಾಡಿದೆ ಅಂದರೆ 5:45 7
7:15 ಟೈಮ್ ಚೆನ್ನಾಗಿತ್ತು. ಸೊ ಆ ಟೈಮಲ್ಲಿ ಮಾಡಿಕೊಂಡೆ. ಬೆಳಗ್ಗೆ ಮತ್ತು ಬೆಳಗಿನ ಜಾವ ಮಾಡ್ತಾರಲ್ಲ ಆ ಟೈಮಲ್ಲಿ ನಾನು ಮಾಡ್ಕೊಳಕ್ಕಾಗಲಿಲ್ಲ ಪೂಜೆನ, ಯಾಕಂದರೆ ಪಾಪು ಇರೋದ್ರಿಂದ ನೈಟ್ ಸ್ವಲ್ಪ ನಿದ್ದೆ ಕಡಿಮೆ ಆಗಿರುತ್ತೆ. ಸೊ ಹಂಗಾಗಿ ಸಂಜೆ ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ. ಇವಾಗ ಸಂಜೆ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಿದ್ದೆ. ನನ್ನ ಗಂಡಂಗೂ ಫಸ್ಟ್ ಟೈಮ್ ಆಗಿರೋದ್ರಿಂದ ಹೊಸ್ತು ಅವರಿಗೆ ಹೇಳ್ಕೊಡ್ಬೇಕು, ಅಕ್ಷತೆ ಎಲ್ಲ ಇಟ್ಟು ಅರಿಶಿನ ಕುಂಕುಮ ಇಡಬೇಕು ಅಂತ. ಸೊ ಅವರು ಇಡ್ತಿದ್ರು ನನಗೆ, ನಾನು ಅವ್ರಿಗೆ ಕುಂಕುಮ ಮತ್ತು ಅಕ್ಷತೆನ ಇಟ್ಟೆ. ನೆಕ್ಸ್ಟ್ ಅದಾದ ನಂತರ ಕಾಲು ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಚೊಂಬಿಗೆ ರೋಸ್ ಪೆಟಲ್ಸ್ ಎಲ್ಲ ಹಾಕಿ ಒಂದು ನೀರೆಲ್ಲ ಇಟ್ಕೊಂಡಿದ್ದೆ. ಅದನ್ನು ನಾನು ತೊಳ್ಕೊತಾ ಇದ್ದೀನಿ ನೋಡಿ. ಫಸ್ಟು ಕಾಲನ್ನ ತೊಳ್ಕೊಬೇಕು. ಸೊ ನಂದು ಫಸ್ಟ್ ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ನನಗೂ ತಿಳಿದಿರೋ ಅಷ್ಟು ನಾನು ಮಾಡ್ತಾಯಿದ್ದೀನಿ. ದೊಡ್ಡವ್ರ ಹತ್ರ ಕೇಳಿ ತಿಳ್ಕೊಂಡು ಮಾಡ್ತಾ ಇರೋದು, ವೀಡಿಯೋಸ್ ಸ್ವಲ್ಪ ನೋಡಿಕೊಂಡು. ಸೊ ನನ್ನ ಏನಾದರೂ ತಪ್ಪಾಗಿದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್. ನಾನು ನೆಕ್ಸ್ಟ್ ಇಯರಿಂದ ಸರಿ ಮಾಡ್ಕೊತೀನಿ. ನಾನೇನು ಬೇಜಾರು ಮಾಡ್ಕೊಳಲ್ಲ, ಕಮೆಂಟ್ ಮಾಡಿ ತಿಳಿಸಿ, ನಾನು ಸರಿ ಮಾಡ್ಕೊತೀನಿ ಅದನ್ನು. ನೆಕ್ಸ್ಟ್ ಅದಾದ ನಂತರ ವಿಭೂತಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಿದ್ದೀನಿ, ಕಾಲಿಗೆ ಇಟ್ಕೊಂಡು ಪೂಜೆ ಮಾಡ್ಕೊತೀನಿ ನೋಡಿ. ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ, ಮನಕ್ಕೆ ಕೊಡತಿ ಮನೆಗೆ ದರತಿ. ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ, ಮನಕ್ಕೆ ಕೊಡತಿ ಮನೆಗೆ ದರತಿ. ನೆಕ್ಸ್ಟ್ ನಾನು ಕಂಕಣ ಕಟ್ಟಿಸ್ಕೊಂಡೆ. ಅವರು ನನಗೆ ಕಟ್ಟಿದ್ರು, ನಾನು ಅವ್ರಿಗೆ ಕಟ್ಟಿದೆ ಕಂಕಣನ ನೋಡಿ. ಈ ಥರ ಕಟ್ಟಿಸ್ಕೊಂಡೆ. ಒಳ್ಳೇದಾಗಲಿ, ಗಂಡಂಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಸಿಗಲಿ ಅಂತ ಬೇಡ್ಕೊಂಡು ಈ ಪೂಜೆನ ಮಾಡ್ತಾರೆ. ಮದುವೆ ಆಗದೇ ಇರೋ ಹೆಣ್ಮಕ್ಳು ಏನಕ್ಕೆ ಮಾಡ್ತಾರೆ ಈ ವ್ರತನ ಅಂತಂದರೆ, ನನಗೆ ಒಳ್ಳೆ ಮನೆ ಸಿಗಲಿ, ಒಳ್ಳೆ ಗಂಡ ಸಿಗಲಿ ಅಂತ ಬೇಡ್ಕೊಂಡು ಹೆಣ್ಮಕ್ಳು ಈ ವ್ರತನ ಮಾಡ್ತಾರೆ. ಮುತ್ತೈದೆ ಇರೋ ಅಂದರೆ ಮದುವೆ ಆಗಿರೋರು ಏನಕ್ಕೆ ಮಾಡ್ತಾರೆ ಅಂದರೆ ಇದೆ, ಗಂಡಂಗೆ ಐಶ್ವರ್ಯ ಆಯಸ್ಸು ಆರೋಗ್ಯ ಸಿಗಲಿ, ಯಾವಾಗಲೂ ನನ್ನ ಗಂಡ ಖುಷಿಯಾಗಿರಲಿ, ಗಂಡನ ಮನೆಯವ್ರು ಚೆನ್ನಾಗಿರಲಿ ಅಂತ ಬೇಡ್ಕೊಂಡು ಪೂಜೆ ಮಾಡ್ತಾರೆ, ವ್ರತ ಮಾಡ್ತಾರೆ. ಸೊ ನಾನು ಮಾಡ್ತಾ ಇದ್ದೀನಿ ನೋಡಿ. ನಾನು ಈ ಥರ ಮಾಡಿದ್ದೀನಿ ನೋಡಿ. ನೀವು ಯಾವ ಥರ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್. ಯಾರ್ಯಾರೆಲ್ಲ ಯಾವ್ಯಾವ ಥರ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್. ಮತ್ತು ನಾನು ಆರತಿ ಬೆಳ್ಕೊಳಕ್ಕೆ ಅಂತ ದೀಪ ಹಚ್ಕೊತಿದ್ದೀನಿ ನೋಡಿ. ಫಸ್ಟೇ ಹಚ್ಕೊಂಡ್ರೆ ಗಾಳಿ ಅಲ್ವಾ, ಸೊ ಹಂಗಾಗಿ ಹಾರೋಗುತ್ತೆ ಅಂದ್ಕೊಂಡು ನೆಕ್ಸ್ಟ್ ಪೂಜೆ ಎಲ್ಲ ಆದಮೇಲೆ ದೀಪ ಹಚ್ಕೊತಿದ್ದೀನಿ. ನನ್ನ ಹಸ್ಬೆಂಡ್ಗೂ ಆರತಿ ಮಾಡ್ತಿದ್ದೆ, ಅವ್ರನ್ನ ಆಡ್ತಿದ್ರು. ಇದು ವಿಡಿಯೋನ ನೋಡ್ಕೊಂಡೇ ಇಲ್ಲ, ಸೊ ಅರ್ಧ ಮಾತ್ರ ಬಂದಿದೆ. ನನ್ನ ಹಸ್ಬೆಂಡ್ ಕಾಣಿಸ್ತಾನೆ ಇಲ್ಲ, ಸೊ ನಾನು ನೋಡ್ಕೊಂಡೇ ಇಲ್ಲ. ನನಗೆ ತುಂಬ ಬೇಜಾರಾಯಿತು. ಇಷ್ಟೊಂದು ಚೆನ್ನಾಗಿ ಪೂಜೆ ಮಾಡಿದ್ದೀವಿ, ವಿಡಿಯೋ ಕ್ಯಾಪ್ಚರ್ ಆಗಿಲ್ವಲ್ಲ, ಅಂದರೆ ಇವ್ರು ಕಾಣಿಸೇ ಇಲ್ವಲ್ಲ ಅಂತ ಅಂದ್ಕೊಂಡೆ. ನೆಕ್ಸ್ಟ್ ಅದಾದಮೇಲೆ ಏನಾಗಲ್ಲ ಅಂತ ಅಂದ್ಕೊಂಡು ಆಗ್ತಾ ನೆಕ್ಸ್ಟು ಮದುವೆ ಆಗಿರೋರು ಯಾವ ಥರ ಮಾಡಬೇಕು ಅಂತ ಹೇಳಿದ್ರಾಗುತ್ತೆ ಅಂತ ಶಾರ್ಟ್ಸಲ್ಲಿ ಹಾಕಿದ್ದೀನಿ ಗೈಸ್ ನೋಡಿ. ಶಾರ್ಟ್ಸಲ್ಲಿ ಹಾಕಿದ್ದೆ, ಶಾರ್ಟ್ಸ್ ಬೇರೆ ಫೋನಲ್ಲಿ ಮಾಡಿದ್ದು, ಸೊ ಹಂಗಾಗಿ. ನೆಕ್ಸ್ಟ್ ಪಾಯಸ ಮಾಡಿದ್ದೆ. ಪಾಯಸ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ನನಗೆ ತುಂಬ ಖುಷಿಯಾಯಿತು. ಸ್ವೀಟು ಎಲ್ಲ ಸರಿ ಇತ್ತು. ಅದೇನು ದೇವ್ರಿಗೆ ನೈವೇದ್ಯ ಮಾಡಿರೋದ್ರಿಂದನೋ ಏನಕ್ಕಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು ಪಾಯಸ ಮಾತ್ರ. ನಾನು ಟೇಸ್ಟ್ ಏನೂ ನೋಡಿರಲಿಲ್ಲ, ನನ್ನ ಹಸ್ಬೆಂಡ್ಗೆ ಹೇಳ್ತಿದ್ದೆ ನಾನು ಟೇಸ್ಟ್ ಏನೂ ನೋಡಿಲ್ಲ, ಯಾವ ಥರ ಬಂದಿದೆ ಅಂತ ನೋಡು ಅಂತ ಹೇಳಿ ತಿನ್ನಿಸ್ದೆ. ಚೆನ್ನಾಗಿದೆ ಪಾಯಸ ಅಂತಂದರು. ನನಗೆ ತುಂಬ ಖುಷಿಯಾಯಿತು. ನಾನು ಅವ್ರಿಗೆ ತಿನ್ನಿಸ್ದೆ, ಮತ್ತು ಅವರು ನನಗೆ ತಿನ್ನಿಸ್ತಿದ್ದಾರೆ ನೋಡಿ. ನಾವು ತಿನ್ನಿಸ್ಕೊಂಡು ನೆಕ್ಸ್ಟ್ ಪೂಜೆ ಎಲ್ಲ ಆಯಿತು. ನೆಕ್ಸ್ಟ್ ನನ್ನ ಗಂಡನ ಗಿಫ್ಟ್ ಕೇಳಿದೆ, ಅವ್ರು ಸುಮ್ಮನೆ ಆಡ್ತಿದ್ರು. ನಾನು ಗಿಫ್ಟ್ ಏನು ಬೇಡ ಬಿಡಿ ಅಂತ ಅಂದೆ. ನೆಕ್ಸ್ಟ್ ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.